ಕ್ಷಣವತ್ತು ಆಣಿಮುತ್ತು ಧ್ವನಿ ಸುರುಳಿಗೆ ಸ್ವಾಗತ. ಇಂದಿನ ವಿಷಯ ಇಲ್ಲಿರಲಾರೆ ಎಲ್ಲಿಗೂ ಹೋಗಲಾರೆ. ಕೇಳಿದರೆ ಕರುಳು ಹಿಂಡಿದಂತಾಗುವ ಈ ದುರಂತ ಸತ್ಯಕತೆ. ಏರ್ಪೋರ್ಟಿನಲ್ಲಿ ಎಷ್ಟು ಹೊತ್ತು ಕೂರಬಹುದು? 1-2 ಗಂಟೆ ಅಥವಾ ಇಡೀ ದಿನ. ಆದರೆ ಮೆಹ್ರಾನ್ ಕರೀಮಿ ನಸೇರಿ ಎಂಬಾತ 1988ರಿಂದ ಪ್ಯಾರಿಸ್ಸಿನ ಡಿಗಾಲೆ ಏರ್ಪೋರ್ಟ್ನಲ್ಲೇ 17 ವರ್ಷ ಕಳೆದಿದ್ದಾನೆ. ಸೂಟು ಬೂಟು ಧರಿಸಿದ ಆತ ವಿಮಾನ ನಿಲ್ದಾಣದ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕುಳಿತಿರುತ್ತಾನೆ. ಪಕ್ಕದ ಟ್ರಾಲಿಯಲ್ಲಿ ಸೂಟ್ಕೇಸ್ಗಳು ಇರುತ್ತವೆ. ಕಾಫಿ ಕುಡಿಯುತ್ತಾ, ಕಾದಂಬರಿ ಓದುತ್ತಾ, ಪ್ರಯಾಣಿಕರತ್ತ ನೋಡುತ್ತಾ, ಏರ್ಪೋರ್ಟಿನ ಧ್ವನಿವರ್ಧಕದಲ್ಲಿ ಪ್ರಸಾರವಾಗುವ ಪ್ರಕಟಣೆಗಳನ್ನು ಗಮನವಿಟ್ಟು ಕೇಳುತ್ತಾ ಕುಳಿತಿರುವ ಆತನನ್ನು ನೋಡಿದವರಿಗೆ ಆತ ಯಾವುದೋ ವಿಮಾನವನ್ನು ಏರಲು ಕಾಯುತ್ತಿದ್ದಾನೆ ಎನಿಸುತ್ತದೆ. ಆದರೆ ಆತ ಎಲ್ಲೂ ಹೋಗುವುದಿಲ್ಲ. ಮಧ್ಯರಾತ್ರಿಯವರೆಗೆ ಅಲ್ಲಿಯೇ ಕುಳಿತಿರುತ್ತಾನೆ. ಆನಂತರ ಅಲ್ಲಿನ ಸೋಫಾದ ಮೇಲೆ ಮಲಗುತ್ತಾನೆ. ಮುಂಜಾನೆ 5 ಗಂಟೆಗೆಲ್ಲ ಎದ್ದು ಅಲ್ಲಿನ ಶೌಚಾಲಯದಲ್ಲಿ ಸ್ನಾನ ಮಾಡಿ, ಸೂಟು ಬೂಟು ಧರಿಸಿ ಮತ್ತೆ ಅದೇ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕೂರುತ್ತಾನೆ. ಏರ್ಪೋರ್ಟಿನ ಸಿಬ್ಬಂದಿ ಊಟ ತಿಂಡಿ ಕೊಡಿಸುತ್ತಾರೆ. ಹಳೆಯ ಸೂಟು ಬೂಟುಗಳನ್ನು ಕೊಡುತ್ತಾರೆ. ಆತನನ್ನು ಕಂಡರೆ ಎಲ್ಲರಿಗೂ ಮರುಕ. ಆತ ಭಿಕ್ಷೆ ಬೇಡುವುದಿಲ್ಲ, ಯಾರಿಗೂ ತೊಂದರೆ ಕೊಡುವುದಿಲ್ಲ. ಹೀಗೆ 17 ವರ್ಷ ಕಳೆದಿರುವ ಆತನ ದುಸ್ಥಿತಿಗೆ ಯಾರನ್ನು ದೂಷಿಸಬೇಕು? 1942ರಲ್ಲಿ ಇರಾನಿನಲ್ಲಿ ಜನಿಸಿದ ನಸೇರಿಯನ್ನು ವಿದ್ಯಾಭ್ಯಾಸಕ್ಕೆ ಇಂಗ್ಲೆಂಡಿಗೆ ಕಳುಹಿಸಿದರು. ಆದರೆ ತಂದೆಯ ನಿಧನದಿಂದಾಗಿ ಶುಲ್ಕ ಕಟ್ಟಲಾಗದೆ ಆತ ಸ್ವದೇಶಕ್ಕೆ ಮರಳಿದ. ಅಲ್ಲಿ ಸರ್ಕಾರದ ವಿರೋಧಿ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇರಾನಿನವರು ದೇಶದಿಂದ ಗಡೀಪಾರು ಮಾಡಿದರು. 1981ರಿಂದ 1988ರವರೆಗೆ ನಿರಾಶ್ರಿತನಾಗಿ ಎಲ್ಲೆಲ್ಲೋ ಆಶ್ರಯ ಬೇಡಿದ. ಯಾವ ದೇಶದಲ್ಲೂ ಆಶ್ರಯ ಸಿಗಲಿಲ್ಲ. ಇದು ಸಾಲದೆಂಬಂತೆ ಫ್ರಾನ್ಸ್ನಲ್ಲಿ ಆತ ಪಾಸ್ಪೋರ್ಟ್ ಮುಂತಾದ ದಾಖಲೆಗಳು ಕಳುವಾಗಿ ಹೋದವು. ಫ್ರಾನ್ಸ್ನವರು ಆತನನ್ನು ಇಂಗ್ಲೆಂಡಿನ ವಿಮಾನದಲ್ಲಿ ಕೂರಿಸಿ ಕಳುಹಿಸಿದರು. ಆದರೆ ಇಂಗ್ಲೆಂಡಿನವರು ಅವನನ್ನು ಇಳಿಯಗೊಡಲಿಲ್ಲ. ಮತ್ತೆ ಪ್ಯಾರಿಸ್ಗೆ ಕಳುಹಿಸಿದರು. ಪ್ಯಾರಿಸ್ನ ಏರ್ಪೋರ್ಟ್ನಲ್ಲಿ ಬಂದು ಇಳಿದ. ಪಾಸ್ಪೋರ್ಟ್ ಇಲ್ಲದ ಕಾರಣ ಅವನನ್ನು ಏರ್ಪೋರ್ಟಿನಿಂದ ಹೊರಗೆ ಹೋಗಲು ಬಿಡಲಿಲ್ಲ. ಅವನನ್ನು ಮತ್ತೆ ಹಿಂತಿರುಗಿ ಎಲ್ಲೂ ಕಳಿಸುವಂತೆ ಇರಲಿಲ್ಲ. ಏಕೆಂದರೆ ಪಾಸ್ಪೋರ್ಟೇ ಇಲ್ಲದವನನ್ನು ಯಾವ ದೇಶ ಬರಮಾಡಿಕೊಳ್ಳುತ್ತದೆ? ಹಾಗಾಗಿ ಆತ ಏರ್ಪೋರ್ಟಿನಲ್ಲೇ ಕುಳಿತುಕೊಳ್ಳಬೇಕಾಯಿತು. ಅದಾದ ನಂತರ ಮೆಹ್ರಾನ್ ಏರ್ಪೋರ್ಟ್ನಲ್ಲೇ ಉಳಿದು ಹೋದ. ಅಲ್ಲಿನ ಸಿಬ್ಬಂದಿ ವರ್ಗ ಆತನಿಗೆ ಊಟ ತಿಂಡಿ ಕೊಡಿಸುತ್ತಿದ್ದರು. ಹಳೆಯ ಬಟ್ಟೆಗಳನ್ನು ಕೊಡುತ್ತಿದ್ದರು. ಪ್ರಯಾಣಿಕರು ಎಸೆದು ಹೋದ ವೃತ್ತಪತ್ರಿಕೆಗಳನ್ನು, ಪುಸ್ತಕಗಳನ್ನು ಆತ ದಿನವಿಡೀ ಓದುತ್ತಾ ಕುಳಿತಿರುತ್ತಿದ್ದ. ನಸೇರಿಯ ಬದುಕಿನಿಂದ ಸ್ಫೂರ್ತಿ ಪಡೆದು ಪ್ರಖ್ಯಾತ ಚಲನಚಿತ್ರ ನಿರ್ಮಾಪಕ ಸ್ಟೀಫನ್ ಸ್ಪೀಲ್ಬರ್ಗ್ ದಿ ಟರ್ಮಿನಲ್ ಎಂಬ ಚಿತ್ರ ನಿರ್ಮಿಸಿದ. ಅದು ಬಹಳ ಜನಪ್ರಿಯವಾಯಿತು. ನಿರ್ಮಾಣ ಸಂಸ್ಥೆಯವರು ಆತನಿಗೆ $2.5 ಲಕ್ಷ ಸಂಭಾವನೆ ಕೊಟ್ಟರೆಂದು ಸುದ್ದಿ ಇದೆ. ಆದರೆ ಅಷ್ಟೊಂದು ಹಣವನ್ನು ಆತ ಬಳಸುವುದಾದರೂ ಎಲ್ಲಿ, ಹೇಗೆ? ಏರ್ಪೋರ್ಟಿನಿಂದ ಹೊರಗೆ ಹೋಗುವಂತಿಲ್ಲ. ತನ್ನದೆಂಬ ದೇಶವೂ ಇಲ್ಲ. ನಿಜವಾದ ಅರ್ಥದಲ್ಲಿ ಶ್ರೀಮಂತ ಪರದೇಶಿ. ಮಾಡದ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸುತ್ತಾ, ಹಿರಿಯ ದೇಶಗಳ ಹೃದಯಹೀನತೆಗೆ ಗುರಿಯಾಗುತ್ತಾ 17 ವರ್ಷಗಳನ್ನು ಏರ್ಪೋರ್ಟಿನಲ್ಲಿಯೇ ಕಳೆದ ನಸೇರಿ ಧೈರ್ಯಗೆಡಲಿಲ್ಲ. ಆತ್ಮಹತ್ಯೆಗೆ ಪ್ರಯತ್ನಿಸಲಿಲ್ಲ. ಹುಚ್ಚನಾಗಲಿಲ್ಲ. ತನಗೊಂದು ದೇಶವನ್ನು ಹುಡುಕುತ್ತಿರುವ ನಸೇರಿಯನ್ನು ಕಂಡರೆ ಅಯ್ಯೋ ಪಾಪ ಎನ್ನಬಹುದು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.